ಪವರ್ ಫೈಟ್ಗೆ ಸಿಎಂ ಡೋಂಟ್ ಕೇರ್ ಅಂತ ಅವ್ರ ಕೆಲಸ. ಅವರು ಡಿಕೆ ದೆಹಲಿ ಮಂತ್ರಕ್ಕೆ ಸಿದ್ದರಾಮಯ್ಯನವರ ಬಜೆಟ್ ತಿರುಮಂತ್ರ. ರಾಜ್ಯದಲ್ಲಿ ದಾಖಲೆ ಬಜೆಟ್ ಮಂಡನೆಗೆ ಸಿದ್ದರಾಮಯ್ಯನವರು ಪ್ಲಾನ್ ಮಾಡಿಕೊಂಡಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಸಿಎಂ ನೇತೃತ್ವದಲ್ಲಿ ಮೊದಲ ಬಜೆಟ್ ಸಿದ್ಧತಾ ಸಭೆ ಕೂಡ ನಡೆಯುತ್ತೆ. ಆರ್ಥಿಕ ಇಲಾಖೆಯ ಹಿರಿಯ ಅಧಿಕಾರಿಗಳ ಜೊತೆ ಸಿಎಂ ಸಭೆಯನ್ನು ಕರೆದಿದ್ದಾರೆ. ರಾಜ್ಯದಲ್ಲೇ ಇದ್ದುಕೊಂಡು ಸೈಲೆಂಟ್ ಆಗಿ ಸಿಎಂ ಬಜೆಟ್ ದಾಳವನ್ನು ಉರುಳಿಸಿದ್ದಾರೆ. ಅಂದರೆ ಮುಖ್ಯಮಂತ್ರಿಗಳಿಗೆ ಗೊತ್ತು ಎಲ್ಲ, ಈಗ ಪರಿಸ್ಥಿತಿ ನನಗೆ ಅನುಕೂಲವಾಗೇ ಇದೆ. ಈಗ ಬಜೆಟ್ಟು, ಅದಾದಮೇಲೆ ಲೋಕಲ್ ಬಾಡಿ ಎಲೆಕ್ಷನ್ಸು, ಅದಾದಮೇಲೆ ಪಂಚರಾಜ್ಯಗಳ ಚುನಾವಣೆ, ಇದೆಲ್ಲ ಇರೋದ್ರಿಂದ ನಾಯಕತ್ವ ಬದಲಾವಣೆಗೆ ಹೈಕಮಾಂಡ್ ಮುಂದಾಗಲ್ಲ. ಏನೇ ಆದರೂ ಬಜೆಟ್ ಆಗೇ ಆಗುತ್ತೆ. ಸೊ ತಯಾರಿಯನ್ನು ಆರಂಭ ಮಾಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರವೀಶ್ ಅವರಿಂದ ಪಡ್ಕೊಳ್ಳೋಣ. ರವೀಶ್, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಪರಿಮಿತ ವಿಶ್ವಾಸದಲ್ಲಿದ್ದಾರೆ. ಯಾಕೆಂದರೆ ಈಗ ಟೈಮ್ ನನ್ನ ಪರವಾಗಿದೆ ಅಂತ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತು. ಈ ಸಂದರ್ಭದಲ್ಲಿ ಬಜೆಟ್ ಇದೆ, ಎಲೆಕ್ಷನ್ ಇದೆ, ಲೋಕಲ್ ಬಾಡಿ ಎಲೆಕ್ಷನ್, 5 ರಾಜ್ಯಗಳ ಚುನಾವಣೆ ಇದೆ. ಯಾವುದೇ ಕಾರಣಕ್ಕೂ ನಾಯಕತ್ವ ಬದಲಾವಣೆಗೆ ಕೈ ಹಾಕಲ್ಲ ಹೈಕಮಾಂಡ್. ಹಾಗಾಗಿ ನನ್ನ ಕೆಲಸ ನಾನು ಮಾಡ್ತೀನಿ ಅಂತ ಈಗ ಸಭೆಗೆ ಮುಂದಾಗಿರೋದ ಅಂತ. ಅರವಿಂದ್, ಇದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರಿಗಿರ್ತಕ್ಕಂಥ ವಿಶ್ವಾಸವೋ ಅಥವಾ ಈಗಿರ್ತಕ್ಕಂಥ ಅನುಕೂಲಕದ ವಾತಾವರಣವೋ ಗೊತ್ತಿಲ್ಲ. ಆದರೆ ಒಂದಂತೂ ಸತ್ಯ, ಸಿದ್ದರಾಮಯ್ಯನವ್ರನ್ನ ಕರೆದು ನೀವು ಬಜೆಟನ್ನು ಮಂಡನೆ ಮಾಡೋದು ಬೇಡ, ನಾವು ಕಾಯಿರಿ, ವೆಯ್ಟ್ ಮಾಡಿ ಅಂತ ಯಾವ ಹೈಕಮಾಂಡು ಕೂಡ ಹೇಳಿಲ್ಲ. ಹಾಗಾಗಿ ಎಲ್ಲ ಒಂದು ಕಡೆ ನನಗೇನು ಹೇಳಿಲ್ಲ. ಈಗ ಯಾವುದೇ ರೀತಿಯ ಸ್ಟ್ಯಾಂಡನ್ನು ಕೂಡ ಹೈಕಮಾಂಡ್ ತೆಗೆದುಕೊಂಡಿಲ್ಲ. ಹಾಗಾಗಿ ನಂದೇನು ಪ್ರೋಸೆಸ್ ಇದೆ ಆ ಪ್ರೋಸೆಸ್ಸನ್ನು ನಾನು ಮುಂದುವರಿಸ್ತಾ ಇದ್ದೇನೆ ಅನ್ನೋದು ಕೂಡ ಮುಂದಿನ ದಿನಗಳಲ್ಲಿ ಕ್ಲೈಮ್ ಮಾಡ್ಬೋದು. ಅದೇ ಕಾರಣಗಳಿಗೋಸ್ಕರವಾಗಿ ಎಲ್ಲೋ ಒಂದು ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಡೆಲ್ಲಿಗೆ ಬಂದ ಬಳಿಕ ಈ ಒಂದು ಬಜೆಟ್ ಪ್ರಿಪ್ರೇಷನಲ್ಲಿ ತೊಡಗಿಕೊಳ್ಳೋಣ ಅಂತ ಹೇಳಿದರು. ಆದರೆ ಈಗ ಪ್ರಮುಖವಾಗಿ ಅವರ ಅಧಿಕೃತ ಕಾರ್ಯಕ್ರಮದ ಪ್ರವಾಸದ ಪಟ್ಟಿಯಲ್ಲೇ ಅದನ್ನು ಮೆನ್ಷನ್ ಮಾಡಿದ್ದಾರೆ. 2026-27ನೇ ಸಾಲಿನ ಬಜೆಟ್ ವಿಚಾರವಾಗಿ ಸಂಬಂಧಿತ ಆರ್ಥಿಕ ಇಲಾಖೆ ಅಧಿಕಾರಿಗಳ ಸಭೆ ಅಂತ. ಅಂದರೆ ಇದು ಪ್ರಾಥಮಿಕ ಸಭೆ ಆಗಿರ್ಬೋದು, ಆದರೆ ಎಲ್ಲ ಒಂದು ಕಡೆ ಒಂದು ಇಂಟ್ ಕೊಡ್ತಾ ಇದ್ದಾರೆ. ಈ ಬಾರಿ ಬಜೆಟನ್ನು ನಾನೇ ಮಂಡಿಸಕ್ಕಂಥದ್ದು ಅನ್ನೋ ಒಂದು ಇಂಟನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಈಗ ಏನೆಲ್ಲ ಸ್ಟ್ರಾಟಜಿಗಳನ್ನು ನಡೀತಾ ಇದೆ ಅಂದರೆ ಸಂಕ್ರಾಂತಿ ಆದಮೇಲೆ ಏನೋ ಆಗ್ಬಿಡುತ್ತೆ, ಜೊತೆಗೆ ಆ ಒಂದು ಅಧಿವೇಶನ ಆದಮೇಲೆ ಕರೆದು ಬಿಡ್ತಾರೆ, ಈಗ ಒಂದು ಮೆಸೇಜನ್ನು ತಲುಪಿಸ್ತಾರೆ. ಈ ಎಲ್ಲವನ್ನೂ ಕೂಡ ಬದಿಗೊತ್ತೆ, ಅದಕ್ಕೆಲ್ಲವೂ ಕೂಡ ಕೇರೇ ಮಾಡ್ತಾ ಇಲ್ಲ ಸಿದ್ದರಾಮಯ್ಯನವರು. ಆದರೆ ನಾನು ಬಜೆಟ್ಗೆ ಕೇರ್ ಮಾಡ್ತೀನಿ ಅನ್ನೋ ದೃಷ್ಟಿಯಿಂದ ಈಗ ಆ ಒಂದು ಸಭೆಯನ್ನು ಕೂಡ ಶುರು ಮಾಡೋದಕ್ಕೆ ಮುಂದಾಗಿದ್ದಾರೆ. ಆ ಸಭೆ 12:30 ಅಷ್ಟೊತ್ತಿಗೆ ಶುರು ಆಗಬೇಕಾಗಿತ್ತು. ಆದರೆ ಮತ್ತೊಂದು ಕಾರ್ಯಕ್ರಮದಲ್ಲಿ ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇರತಕ್ಕಂಥ ಹಿನ್ನೆಲೆಯಲ್ಲಿ ಆ ಸಭೆ 1:30 ಅಥವಾ ಮಧ್ಯಾಹ್ನದ ಬಳಿಕ ಪೋಸ್ಟ್ಪೋನ್ ಆಗುವಂಥ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಹಾಗಾಗಿ ಆರ್ಥಿಕ ಇಲಾಖೆ ಅಧಿಕಾರಿಗಳಿಗೆ ಯಾವ ಸೂಚನೆಯನ್ನು ಕೊಡ್ತಾರೆ ಅಂದರೆ, ಈ ಬಾರಿ ಬಜೆಟ್ ಈಗಿರಬೇಕಾಗುತ್ತೆ, ನೀವೆಲ್ಲರೂ ಕೂಡ ರೆಡಿ ಇರಿ. ಹಾಗಾಗಿ ಬಜೆಟ್ ಈ ಒಂದು ಸೆಷನ್ ಮುಗಿದ ತಕ್ಷಣವೇ ಈ ಒಂದು ಬಜೆಟ್ ಪ್ರಿಪರೇಷನ್ ನಾವು ಅಧಿಕೃತವಾಗಿ ಶುರು ಮಾಡೋಣ ಅಂತ ಮೆಸೇಜ್ ಪಾಸ್ ಮಾಡ್ತಾರೋ, ಅಥವಾ ಈಗ ಇರ್ತಕ್ಕಂಥ ಆರ್ಥಿಕ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನು ಪ್ರಾಥಮಿಕವಾಗಿ ಸ್ಟಡಿ ಮಾಡಿ ತದನಂತರ ಇನ್ನೊಂದು ರಿಪೋರ್ಟನ್ನು ಕೊಡಿ, ಅದರ ಮೇಲೆ ನಾವು ಬಜೆಟ್ ಸಿದ್ಧತೆ ಶುರು ಮಾಡೋಣ ಅಂತ ಹೇಳ್ತಾರೋ ಕಾದು ನೋಡಬೇಕಾಗಿದೆ. ಒಂದಂತೂ ಸತ್ಯ, ಈಗ ಆಗ್ತಾ ಇರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರ ಡೆಲ್ಲಿ ಸರ್ಕಸ್ಸು ಅದಾದ ಬಂದ ಬಳಿಕ ಬೇರೆ ಬೇರೆ ರೀತಿಯ ಏನು ಮಾತುಗಳಿದೆ, ಅದಕ್ಕೆ ಯಾವುದಕ್ಕೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೊಪ್ಪು ಹಾಕದೆ ಈಗ ತನ್ನ ಒಂದು ಪಾನ್ ಏನಿದೆ ಅದನ್ನು ಮೂವ್ ಮಾಡ್ತಾ ಇದ್ದಾರೆ. ಹಾಗಾಗಿ ಇದಕ್ಕೆ ಹೈಕಮಾಂಡ್ ಎಷ್ಟರ ಮಟ್ಟಿಗೆ ಒಪ್ಪಿಗೆ ಕೊಡುತ್ತೆ ಮತ್ತು ಡಿ ಕೆ ಶಿವಕುಮಾರ್ ಅವರ ಕ್ಲೈಮ್ ಏನು ಕೂಡ ಗೊತ್ತಾಗಬೇಕಾಗುತ್ತೆ. ಅರವಿಂದ್, ರೈಟ್, ಥ್ಯಾಂಕ್ ಯು ರವೀಶ್, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಸೊ ತಯಾರಿ ಮತ್ತು ಸಂದೇಶ ಎಲ್ಲವೂ ಇದರಲ್ಲಿ ಮಿಳಿತಗೊಂಡಿದೆ ಮುಖ್ಯಮಂತ್ರಿಗಳ ರಾಜಕೀಯದ ಆಟದಲ್ಲಿ.